ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸುವಂಥ ಚಿಕ್ಕ ಚಿಕ್ಕ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಮ್ಮ ಕೆಲಸ ಅನ್ನೋದು ಸುಲಭವಾಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಏನಂದರೆ, ನಾವು ಈ ರೀತಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದು ಚಳಿಗಾಲ ಬಂದಾಗ ನಮಗೆ ಬೇಗನೆ ಅದು ಗಡ್ಡೆ ಕಟ್ಟಿಬಿಡುತ್ತೆ. ಈ ರೀತಿ ಒಬ್ಬೊಬ್ಬರು ಈ ರೀತಿ ಬಾಟಲ್ಸ್ ತೊಗೊತಾರೆ, ಇನ್ನೊಬ್ಬರು ಗ್ಲೋಸ್ ಬಾಟಲ್ಸ್ ತೊಗೊತಾರೆ. ಆ ರೀತಿ ತಗೊಳ್ಳುವಾಗ ನಮಗೆ ಈ ಚಳಿಗಾಲ ಬಂದಾಗ ತುಂಬಾ ಗಡ್ಡೆ ಕಟ್ಟಿಬಿಡುತ್ತೆ. ಅದನ್ನು ಮತ್ತು ಬಿಸಿಲಿಟ್ಟರೆ ಕರಗುತ್ತೆ, ಬಟ್ ಮಳೆಗಾಲ ಬಂದಾಗ ಕರಗೋದಿಲ್ಲ. ಮತ್ತು ನಾವು ಬಿಸಿ ನೀರನ್ನು ತಗೊಂಡು ಆ ಬಿಸಿ ನೀರಲ್ಲಿ ಈ ಬಾಟ್ಲನ್ನು ಹಾಕ್ಬಿಟ್ರೆ ನಮಗೆ ಆ ಆಯಿಲ್ ಅನ್ನೋದು ಕರಗೋಗುತ್ತೆ. ಆ ರೀತಿ ಮತ್ತು ಇನ್ನೊಂದು ನೆಕ್ಸ್ಟ್ ಟಿಪ್ ಕೂಡ ಇದೆ. ನಾವು ಅಡುಗೆಯಲ್ಲಿ ಯೂಸ್ ಮಾಡುವಂಥ ಸಾಸಿವೆ ಇರುತ್ತಲ್ಲ, ಆ ಸಾಸಿವೆಯನ್ನು ಈ ಎಣ್ಣೆಯಲ್ಲಿ ಹಾಕಿಬಿಟ್ರೆ ನಮಗೆ ಆ ಗಡ್ಡೆ ಅನ್ನೋದು ಕಟ್ಟೋದಿಲ್ಲ ಮತ್ತು ನಾವು ಯೂಸ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ನಿಮಗೆ ಯಾವತ್ತಾದರೂ ಈ ರೀತಿ ಗಡ್ಡೆ ಕಟ್ಟರೆ ಈ ಟಿಪ್ಸನ್ನು ನೀವು ಯೂಸ್ ಮಾಡ್ಕೋಬೋದು. ಈ 2 ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದ್ರೆ ಆ ಟಿಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು. ನಾವು ಬಿಸಿಲುಗಾಲ ಬಂದಾಗ ನಾವು ಈ ರೀತಿ ಬಿಸಿಲಲ್ಲಿ ಇಟ್ಬಿಟ್ರೆ ತುಂಬ ಕ್ಲೀನಾಗಿ ಒನ್ ಅವರ್ 2 ಅವರ್ಗೆ ಬೇಗನೆ ಕರಗೋಗುತ್ತೆ. ಬಿಸಿಲು ಇಲ್ದಿರೋ ಟೈಮಲ್ಲಿ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಕಾಫಿ ಪೌಡರನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದು ಬೇಗ ಗಡ್ಡೆ ಕಟ್ಕೊಂಡ್ಬಿಡುತ್ತೆ. ಆ ರೀತಿ ಆಗದಿರೋ ನಾವು ಇದನ್ನು ಯೂಸ್ ಮಾಡಿದ ತಕ್ಷಣ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆ ಕಾಫಿ ಪೌಡರು ನಮಗೆ ಗಡ್ಡೆ ಕಟ್ಕೊಳ್ಳೋದಿಲ್ಲ. ಇನ್ನೊಂದು ಟಿಪ್ ಏನಂದರೆ, ನಾವು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಯೂಸ್ ಮಾಡ್ತಾಯಿದ್ರೆ ಅದೊಂದು ಸರಿ ರೀತಿ ಗಡ್ಡೆ ಕಟ್ಕೊಂಡ್ಬಿಟ್ಟು ಆ ರೀತಿ ಆಗ್ತಾ ಇರುತ್ತೆ. ಫ್ರಿಜ್ ಇಲ್ದಿರೋರು ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಕಾಟನ್ ಬಟ್ಟೆಯನ್ನು ತಗೊಂಡು ಅದರಲ್ಲಿ ಮನೆಯಲ್ಲಿರುವಂಥ ಅಕ್ಕಿಯನ್ನು ಸ್ವಲ್ಪ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನು ಟೈಟಾಗಿ ಗಂಟು ಹಾಕ್ಕೊಳ್ಳಿ. ಈ ರೀತಿ ಗಂಟು ಹಾಕ್ಕೊಂಡ್ಬಿಟ್ಟು ನಾವು ಆ ಕಾಫಿ ಪೌಡರಲ್ಲಿ ಇದನ್ನು ಹಾಕಿ ಕ್ಲೋಸ್ ಮಾಡಿಕೊಂಡ್ರೆ ನಮಗೆ ಗಡ್ಡೆ ಅನ್ನೋದು ಕಟ್ಕೊಳ್ಳೋದಿಲ್ಲ. ಅದರಲ್ಲಿರುವಂಥ ನೀರಿನ ಅಂಶ ಗಡ್ಡೆ ಕಟ್ಕೊಂಡಿರ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಫ್ರಿಜ್ ಇಲ್ದಿರೋರು ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಈ 2 ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆದರೆ ಆ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಈ ರೀತಿ ಒಂದು ಫ್ರಿಜ್ಜಲ್ಲಿ ಇಟ್ಕೊತೀನಿ, ಇಲ್ಲ ಅಂದರೆ ಈ ಟಿಪ್ಪನ್ನು ಕೂಡ ಯೂಸ್ ಮಾಡ್ಕೊತೀನಿ. ನಿಮಗೆ ಈ 2 ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಮನೇಲಿ ಈ ರೀತಿ ಕಲ್ಲುಪ್ಪಿರುತ್ತಲ್ಲ, ಒಂದೊಂದು ಟೈಮಲ್ಲಿ ನಮ್ಮ ಸಿಸರ್ ಒಂದು ಕೆಲಸ ಮಾಡೋದಿಲ್ಲ, ಅದ್ರ ಶಾರ್ಪ್ನೆಸ್ ಎಲ್ಲ ಹೋಗಿರುತ್ತೆ. ಆ ರೀತಿ ಇದ್ದಾಗ ನಾವು ಈ ಕಲ್ಲುಪ್ಪಲ್ಲಿ ಈ ರೀತಿ ಕಟ್ ಮಾಡ್ತಾ ಈ ರೀತಿ ಮಾಡಿದ್ರೆ ನಮಗೆ ಆ ಶಾರ್ಪ್ನೆಸ್ ಅನ್ನೋದು ಬರುತ್ತೆ. ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಕತ್ರಿ ಆಗ್ಬೋದು, ಇಲ್ಲಾಂದರೆ ಬಟ್ಟೆಗಳು ಕಟ್ ಮಾಡ್ಕೊಳ್ಳೋಂಥ ಸಿಸರ್ ಆಗಿರ್ಬೋದು, ಯಾವುದೇ ರೀತಿ ಸಿಸರನ್ನು ಈ ರೀತಿ ಶಾರ್ಪ್ನೆಸ್ ಇಲ್ಲ ಅಂದಾಗ ಈ ಕಲ್ಲುಪ್ಪಿನಿಂದ ಈ ರೀತಿ ಕಟ್ ಮಾಡಿಕೊಂಡ್ರೆ ನಮಗೆ ಅದ್ರ ಶಾರ್ಪ್ನೆಸ್ ಅನ್ನೋದು ಬರುತ್ತೆ ಮತ್ತು ನಮಗೆ ಶಾರ್ಪಾಗಿ ವರ್ಕ್ ಆಗುತ್ತೆ. ಈಗ ನಾನು ಪೇಪರ್ಸನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಶಾರ್ಪಾಗಿ ನಮಗೆ ಆ ಸಿಸರ್ ಅನ್ನೋದು ಕಟ್ ಆಗುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಹಾಗೂ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಕೂಡ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಮನೆಯಲ್ಲಿ ಇರುವೆಗಳ ಕಾಟ ತುಂಬಾ ಜಾಸ್ತಿ ಇರುತ್ತೆ. ಅದರಲ್ಲಿ ಸ್ವೀಟ್ ಏನಾದರೂ ಐಟಮ್ಸ್ ಇದ್ದರೆ ಅದರಲ್ಲೂ ಸಹ ತುಂಬಾ ಇರುವೆಗಳು ಜಾಸ್ತಿ ಇರುತ್ತೆ. ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ, ನಾವು ಆ ಸ್ವೀಟ್ ಇರೋವಂಥ ಬಾಕ್ಸನ್ನು ಈ ರೀತಿ ಒಂದು ಬೌಲ್ಗೆ ನಾವು ವಾಟರನ್ನು ಹಾಕ್ಕೊಂಡ್ಬಿಟ್ಟು ಆ ನೀರಿನಲ್ಲಿ ಈ ಬಾಕ್ಸನ್ನು ಇಡೋದ್ರಿಂದ ನಮಗೆ ಆ ಇರುವೆಗಳು ಅನ್ನೋದು ಇದರಲ್ಲೇ ಹೋಗೋದಿಲ್ಲ. ಈ ರೀತಿ ನೀವು ಯೂಸ್ ಮಾಡ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಹ್ಯಾಂಡ್ ಕವರ್ಸನ್ನು ಏನೇನು ಬೈ ಮಿಸ್ಸಾಗಿ ಈ ರೀತಿ ಜಾರ್ಗಂಟೆ ಹಾಕ್ದಿರ ಈ ರೀತಿ ಟೈಟಾಗಿ 2 ಗಂಟನ್ನು ಹಾಕ್ಬಿಟ್ಟಿರ್ತೀವಿ. ಅದನ್ನು ಮತ್ತೆ ತೆಗಿಯೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಒಂದೊಂದು ಸರಿ ಆ ಕವರನ್ನೇ ಕಿತ್ತಾಕ್ಬಿಡ್ತೀವಿ, ಇಲ್ಲಾಂದರೆ ಕತ್ತರಿಸ್ಬಿಡ್ತೀವಿ. ಆ ರೀತಿ ಆಗದಿರೋ ನಾವು ಸಿಂಪಲ್ ಈ ಟಿಪ್ಪನ್ನು ಯೂಸ್ ಮಾಡಿಕೊಂಡ್ರೆ ನಮ್ಗೆ ತುಂಬಾ ಯೂಸ್ ಆಗುತ್ತೆ. ಈ ರೀತಿ ನಾವು ಕಟ್ ಮಾಡಿ ಗಂಟು ಹಾಕಿರ್ತೀವಲ್ಲ, ಅದರಲ್ಲಿ ಒಂದನ್ನು ಈ ರೀತಿ ಚೆನ್ನಾಗಿ ಟೈಟಾಗಿ ಈ ರೀತಿ ಎಳ್ಕೊಂಡು ಈ ರೀತಿ ತಿರುಗಿಸ್ಬೇಕು. ಈ ರೀತಿ ತಿರುಗಿಸಾದ್ಮೇಲೆ ಈ ರೀತಿ ಹಿಂದೆಗೆ ಈ ರೀತಿ ಆಗಿಬಿಟ್ರೆ ನಮ್ಗೆ ಈಸಿಯಾಗಿ ಅದು ಗಂಟು ಅನ್ನೋದು ಓಪನ್ ಆಗಿಬಿಡುತ್ತೆ. ನೋಡಿ, ಸಿಂಪಲ್ಲಾಗಿ ಈ ಸಿಂಪಲ್ ಮೆಥಡನ್ನು ನೀವು ಯೂಸ್ ಮಾಡಿಕೊಂಡ್ರೆ ನಮ್ಗೆ ಕವರನ್ನು ಅರ್ಧಕ್ಕಷ್ಟು ಇರೋದಿಲ್ಲ. ತುಂಬ ಈಸಿಯಾಗಿ ನಾವು ಆ ಗಂಟು ಅನ್ನೋದು ತೆಗೆದುಬಿಡ್ಬೋದು.
ನಿಮ್ಗೆ ಯಾವತ್ತಾದರೂ ಈ ರೀತಿ ಇದ್ದಾಗ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ನಿಮಗೆ ಈ ಟಿಪ್ಸ್ ಯಾವ ರೀತಿ ಅನಿಸ್ತು, ನಿಮ್ಗೆ ಸ್ವಲ್ಪ ಆದರೂ ಯೂಸ್ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂಥ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ವೀಡಿಯೋಸನ್ನು ಆವಾಗ ನೀವು ಫಸ್ಟೇ ನೀವು ನೋಡ್ಬೋದು, ಮಿಸ್ ಮಾಡದೆ ನೋಡ್ಬೋದು. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.